ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 21ನೆಯ ಅಧ್ಯಾಯವಾದ ಪಿತೃಮಾಹಾತ್ಮ್ಯ ವರ್ಣನೆ, ಬ್ರಹ್ಮದತ್ತನು ಇರುವೆಗಳ ಭಾಷೆಯನ್ನು ಅರಿತ ಬಗೆ, ಕೌಶಿಕ ಪುತ್ರರಿಗೆ ಸದ್ಗತಿ ಪ್ರಾಪ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಕೇಳುತ್ತಾರೆ, ಬ್ರಹ್ಮದತ್ತನು ಪ್ರಾಣಿಗಳ ಮಾತನ್ನು ಅರ್ಥ ಮಾಡಿಕೊಂಡ ಬಗೆ ಹೇಗೆ? ಉಳಿದ 4 ಚಕ್ರವಾಕ ಪಕ್ಷಿಗಳು ಯಾವ ವಂಶದಲ್ಲಿ ಜನಿಸಿದವು? ಸೂತ ಪುರಾಣಿಕರು ಹೇಳುತ್ತಾರೆ, ಆ ಚಕ್ರವಾಕಗಳು ಕೂಡ ಬ್ರಹ್ಮದತ್ತನ ಪಟ್ಟಣದಲ್ಲಿ ಒಬ್ಬನೊಬ್ಬ ವೃದ್ಧ ಬ್ರಾಹ್ಮಣನಿಗೆ ಮಕ್ಕಳಾಗಿ ಹುಟ್ಟಿದವು. ಅವರಿಗೆ ಎಂದಿನಂತೆ ಪೂರ್ವಜಾತಿಯ ಸ್ಮರಣೆಯಿತ್ತು. ಧೃತಿಮಂತ, ತತ್ವದರ್ಶಿ, ವಿದ್ಯಾಚಂಡ, ತಪೋತ್ಸುಕ ಎಂದು ಆ 4 ಹೆಸರು. ಅವರ ಗುಣಗಳು ಹೆಸರಿಗೆ ತಕ್ಕಂತೆ ಇದ್ದವು. ಸುಧರಿದ್ರನೆಂಬುದು ಅವರ ತಂದೆಯ ಹೆಸರು. ಆ ಬ್ರಾಹ್ಮಣರಿಗೆ ತಪಸ್ಸು ಮಾಡಬೇಕೆಂದು ಬುದ್ಧಿ ಹುಟ್ಟಿತು. ನಾವು ತಪಸ್ಸಿನಲ್ಲಿ
ಒಳ್ಳೆಯ ಸಿದ್ಧಿಯನ್ನು ಪಡೆಯೋಣ ಎಂದು ಅವರು ಒಬ್ಬರಿಗೊಬ್ಬರು ಹೇಳಿಕೊಂಡರು. ಬಳಿಕ ಆ ಮಾತನ್ನು ಕೇಳಿ ಮಹಾ ತಪಸ್ವಿಯಾದ ಸುಧರಿದ್ರನು ದೀನ ವಚನದಿಂದ ಇಂತೆಂದನು: ಮಕ್ಕಳಿರ, ಇದೇನು? ಇದು ಧರ್ಮವಲ್ಲ. ಮುದುಕನೂ ಬಡವನೂ ಆದ ತಂದೆಯನ್ನು ಬಿಟ್ಟು ಕಾಡಿಗೆ ಹೋಗುವಿರ? ಇದೆಂತಹ ಧರ್ಮ? ನನ್ನನ್ನು ತೊರೆದರೆ ನಿಮಗೆ ಸದ್ಗತಿ ತಾನೇ ಹೇಗೆ ದೊರಕೀತು? ಅಪ್ಪ, ನಿನಗೆ ಜೀವನವು ಸಿದ್ಧವಾಗಿದೆ ಎಂದು ಅವರು ಹೇಳಿದರು. ಅದು ಹೇಗೆ ಹೇಳಿ ಎಂದು ಅವನು ಕೇಳಿದನು. ನಾಳೆ ಬೆಳಗ್ಗೆ ರಾಜನ ಮುಂದೆ ಈ ಶ್ಲೋಕವನ್ನು ಹೇಳು. ಅವನು ನಿನಗೆ ಯಥೇಚ್ಛವಾಗಿ ಹಣವನ್ನು, ಸಾವಿರಾರು ಗ್ರಾಮಗಳನ್ನು ಕೊಡುವನು ಎಂದು ಅವರು ಉತ್ತರವಿತ್ತರು. ಕುರುಜಾಂಗಲ ದೇಶದಲ್ಲಿ ಬ್ರಾಹ್ಮಣ ಶ್ರೇಷ್ಠರಾಗಿಯೂ, ದಾಶಪುರದಲ್ಲಿ ಬೇಡರಾಗಿಯೂ, ಕಾಲಂಜರಗಿರಿಯಲ್ಲಿ ಜಿಂಕೆಗಳಾಗಿಯೂ, ಬಳಿಕ ಮಾನಸ ಸರೋವರದಲ್ಲಿ ಚಕ್ರವಾಕ ಪಕ್ಷಿಗಳಾಗಿಯೂ ಇದ್ದ ನಾವೇ ಈಗ ಇಲ್ಲಿ ಯೋಗ ಸಿದ್ಧರಾದ ಬ್ರಾಹ್ಮಣರಾಗಿ ಜನಿಸಿದ್ದೇವೆ. ತಂದೆಗೆ ಹೀಗೆ ಹೇಳಿ ಅವರು ಮತ್ತೆ ತಪಸ್ಸಿಗಾಗಿ ವನಕ್ಕೆ ತೆರಳಿದರು. ಆ ವೃದ್ಧನೂ ಸಹ ಸ್ವಪ್ರಯೋಜನ ಲಾಭಕ್ಕಾಗಿ ಅರಮನೆಗೆ ಹೋದನು. ಪೂರ್ವದಲ್ಲಿ ವಿಭ್ರಾಜ ಪುತ್ರನೂ ಪಾಂಚಾಲಾಧಿಪತಿಯೂ ಆದ ಅನಘನೆಂಬವನು ಪುತ್ರಾಪೇಕ್ಷೆಯಿಂದ ದೇವದೇವನಾದ ನಾರಾಯಣನನ್ನು ಅತಿ ಕಷ್ಟಕರವಾದ ನಿಯಮಗಳಿಂದ ಆರಾಧಿಸಿದನು. ಬಹುಕಾಲಾನಂತರ ಅವನ ತಪಸ್ಸಿಗೆ ಮೆಚ್ಚಿ ಜನಾರ್ದನನು, ನಿನಗೆ ಮಂಗಳವಾಗಲಿ, ಮನಸ್ಸಿಗೆ ಇಷ್ಟವಾದ ವರವನ್ನು ಬೇಡು ಎಂದು ಹೇಳಿದನು. ಭಗವಂತನು ಇಂತೆನ್ನಲು, ಓ ದೇವ, ಮಹಾಬಲ ಪರಾಕ್ರಮಿಯೂ, ಸರ್ವಶಾಸ್ತ್ರ ನಿಪುಣನೂ, ಧಾರ್ಮಿಕನೂ, ಯೋಗಿವರ್ಯನೂ, ಸಕಲ ಜಂತುಗಳ ಭಾಷೆಯನ್ನು ತಿಳಿದವನೂ ಆದ ಮಗನನ್ನು ನನಗೆ ಕರುಣಿಸು ಎಂದು ಅನಘನು ಬೇಡಿದನು. ಹಾಗೆಯೇ ಆಗಲೆಂದು ಹೇಳಿ ಸರ್ವೇಶ್ವರನೂ ವಿಶ್ವವ್ಯಾಪಿಯೂ ಆದ ಜನಾರ್ದನನು ದೇವತೆಗಳೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಅದೃಶ್ಯನಾದನು. ಬಳಿಕ ಅವನಿಗೆ ಪ್ರತಾಪಶಾಲಿಯಾದ ಬ್ರಹ್ಮದತ್ತನು ಮಗನಾದನು. ಅವನು ಎಲ್ಲ ಪ್ರಾಣಿಗಳಲ್ಲೂ ದಯಾಳುವಾಗಿದ್ದನು. ಎಲ್ಲ ಜಂತುಗಳ ಬಲವನ್ನು ಅವನ ಬಲವು ಮೀರಿಸಿತ್ತು. ಸಮಸ್ತ ಪ್ರಾಣಿಗಳ ಮಾತನ್ನು ಅವನು ಅರಿಯಬಲ್ಲವನಾಗಿದ್ದನು. ಎಲ್ಲ ಜೀವರಾಶಿಗಳಿಗೂ ಆತನು ಒಡೆಯನಾಗಿದ್ದನು. ಆದುದರಿಂದ ಉದ್ಯಾನದಲ್ಲಿ ಇರುವೆಗಳೆರಡು ಸಂತೋಷದಿಂದಿರುವಾಗ ಗಂಡಿರುವೆಯ ಅನುರಾಗವನ್ನು ಕಂಡು ಯೋಗಜ್ಞಾನಿಯಾದ ಆ ರಾಜನು ನಕ್ಕನು. ಬಳಿಕ ರಾಜನ ಪತ್ನಿಯಾದ ಸನ್ನತಿಯು ಅವನು ನಕ್ಕುದನ್ನು ಕಂಡು ಆಶ್ಚರ್ಯಪಟ್ಟು ಮನಸ್ಸಿನಲ್ಲೇನೋ ಭಾವಿಸಿಕೊಂಡು ಅವನನ್ನು ಕೇಳಿದಳು. ಸನ್ನತಿಯು ಕೇಳುತ್ತಾಳೆ, ಓ ರಾಜ, ಇದ್ದಕ್ಕಿದ್ದ ಹಾಗೆ ನೀನು ಇಷ್ಟೊಂದು ನಕ್ಕೆ ಏಕೆ? ಆ ಸಮಯದಲ್ಲಿ ನೀನು ನಗುವುದಕ್ಕೆ ಕಾರಣವೇನೋ ನನಗೆ ತಿಳಿಯಲಿಲ್ಲ. ಸೂತ ಪುರಾಣಿಕರು ಹೇಳುತ್ತಾರೆ, ರಾಜನೂ ಸಹ ಇರುವೆಯಾಡಿದ ಮಾತನ್ನು ಆಕೆಗೆ ತಿಳಿಸಿ, ಎಲೆ ಮಂಗಳಾಂಗಿ, ಪ್ರಣಯ ವಚನಗಳಿಂದ ನನಗೆ ನಗೆ ಬಂದಿತು, ಇನ್ನಾವ ಕಾರಣದಿಂದಲೂ ಅಲ್ಲ ಎಂದು ಹೇಳಿದನು. ರಾಣಿ ಅದನ್ನು ನಂಬಲಿಲ್ಲ. ಈ ಮಾತು ಸುಳ್ಳು. ನನ್ನನ್ನೇ ನೋಡಿ ನೀನು ನಕ್ಕೆ. ನಾನಿನ್ನು ಬದುಕಲಾರೆನು. ದೇವತೆಗಳಲ್ಲದೆ ಮನುಷ್ಯರು
ಇರುವೆಯ ಮಾತನ್ನು ಹೇಗೆ ಅರಿಯಬಲ್ಲರು? ನನ್ನನ್ನೇ ನೀನು ಹಾಸ್ಯ ಮಾಡಿರುವೆ, ಅಲ್ಲದೆ ಇನ್ನೇನು ಎಂದು ಹೇಳಿದಳು. ಬಳಿಕ ನಿರ್ಮಲನಾದ ಆ ರಾಜನು ಉತ್ತರ ಹೇಳಲಾರದೆ ಅದರ ರಹಸ್ಯವನ್ನು ಅರಿಯಲು ಮೌನವ್ರತಾದಿ ನಿಯಮಗಳನ್ನು ತಾಳಿ ವಿಷ್ಣು ಸಾನ್ನಿಧ್ಯದಲ್ಲಿ 7 ರಾತ್ರಿಗಳವರೆಗೆ ಧ್ಯಾನಮಗ್ನನಾಗಿದ್ದನು. ವಿಷ್ಣು ರಾಜನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನಾಳೆ ಬೆಳಗ್ಗೆ ನಗರದಲ್ಲೆಲ್ಲ ಅಲೆಯುತ್ತಾ ವೃದ್ಧ ಬ್ರಾಹ್ಮಣನೊಬ್ಬನು ಬರುವನು. ಅವನ ಮಾತಿನಿಂದ ನಿನಗೆಲ್ಲವೂ ಚೆನ್ನಾಗಿ ತಿಳಿಯುವುದು ಎಂದು ಹೇಳಿ ಅದೃಶ್ಯನಾದನು. ಮರುದಿನ ಪ್ರಾತಃಕಾಲದಲ್ಲಿ ರಾಜನು ಮಂತ್ರಿಯೊಡನೆಯೂ ಪತ್ನಿಯೊಡನೆಯೂ ಪಟ್ಟಣದಿಂದ ಹೊರಟು ಶ್ಲೋಕವನ್ನು ಹೇಳುತ್ತಾ ಬರುತ್ತಿರುವ ಬ್ರಾಹ್ಮಣನನ್ನು ನೋಡಿದನು. ಬ್ರಾಹ್ಮಣನು ಹೇಳುತ್ತಾನೆ, ಕುರುಜಾಂಗಲ ದೇಶದಲ್ಲಿ ಬ್ರಾಹ್ಮಣ ಶ್ರೇಷ್ಠರಾಗಿಯೂ ದಾಶಪುರದಲ್ಲಿ ಬೇಡರಾಗಿಯೂ ಕಾಲಂಜರಗಿರಿಯಲ್ಲಿ ಜಿಂಕೆಗಳಾಗಿಯೂ ಬಳಿಕ ಮಾನಸ ಸರೋವರದಲ್ಲಿ ಚಕ್ರವಾಕ ಪಕ್ಷಿಗಳಾಗಿಯೂ ಇದ್ದ ನಾವೇ ಈಗ ಇಲ್ಲಿ ಯೋಗ ಸಿದ್ಧರಾದ ಬ್ರಾಹ್ಮಣರಾಗಿ ಜನಿಸಿದ್ದೇವೆ. ಸೂತ ಪುರಾಣಿಕರು ಹೇಳುತ್ತಾರೆ, ಈ ಮಾತನ್ನು ಕೇಳಿ ದುಃಖದಿಂದ ರಾಜನು ಆ 2 ಮಂತ್ರಿಗಳು ನೆಲದಲ್ಲಿ ಬಿದ್ದರು. ಅವರಿಗೆ ಪೂರ್ವಜನ್ಮದ ಸ್ಮರಣೆ ಬಂದಿತು. ಕಾಮಶಾಸ್ತ್ರವನ್ನು ರಚಿಸಿದ ಬಾಭ್ರವ್ಯನೇ ಈ ಸುಬಾಲಕನು. ಸಕಲ ಶಾಸ್ತ್ರಜ್ಞನಾದ ಇವನು ಪಾಂಚಾಲಾಧಿಪತಿಯೆಂದು ಲೋಕದಲ್ಲಿ ಪ್ರಸಿದ್ಧನಾಗಿರುವನು. ಧರ್ಮಾತ್ಮನಾದ ಕಂಡರೀಕನೂ ಸಹ ಹಿಂದೆ ವೇದಶಾಸ್ತ್ರ ಪ್ರವರ್ತಕನಾದ ಬ್ರಾಹ್ಮಣನಾಗಿದ್ದನು. ಇವರಿಬ್ಬರೂ ಪೂರ್ವಜನ್ಮದ ವೃತ್ತಾಂತವನ್ನು ಸ್ಮರಿಸಿಕೊಂಡು ದುಃಖದಿಂದ ಬ್ರಾಹ್ಮಣನ ಮುಂದೆ ಬಿದ್ದುಬಿಟ್ಟರು. ಅಯ್ಯೋ, ಕರ್ಮಪಾಶಕ್ಕೆ ಸಿಕ್ಕಿ ಕಾಮವಶದಿಂದ ನಾವೆಲ್ಲರೂ ಯೋಗಸಿದ್ಧಿಯನ್ನು ಪಡೆಯದೇ ಹೋದೆವಲ್ಲ ಎಂದು ಯೋಗಜ್ಞರಾದ ಆ 3 ಬಹಳ ದುಃಖಿಸುತ್ತ ಆಶ್ಚರ್ಯದಿಂದ ಶ್ರಾದ್ದದ ಮಹಿಮೆಯನ್ನು ಮತ್ತೆ ಮತ್ತೆ ಶ್ಲಾಘಿಸಿದರು. ಬಳಿಕ ರಾಜನು ಆ ವೃದ್ಧ ಬ್ರಾಹ್ಮಣನಿಗೆ ಯಥೇಚ್ಛವಾಗಿ ಧನವನ್ನು ಹಲವು ಗ್ರಾಮಗಳನ್ನು ಕೊಟ್ಟು ಸಂತೋಷಪಡಿಸಿ ಕಳುಹಿಸಿದನು. ರಾಜ ಲಕ್ಷಣಗಳಿಂದ ಕೂಡಿದ ತನ್ನ ಮಗನಾದ ವಿಶ್ವಕ್ಸೇನನೆಂಬವನಿಗೆ ಪಟ್ಟಾಭಿಷೇಕ ಮಾಡಿದನು. ತರುವಾಯ ಪಿತೃಧ್ಯಾನ ನಿರತರೂ ಮತ್ಸರರಹಿತರೂ ಆದ ಬ್ರಹ್ಮದತ್ತನೇ ಮೊದಲಾದ ಆ ಯೋಗಿಗಳೆಲ್ಲರೂ ಮಾನಸ ತೀರ್ಥದಲ್ಲಿ ಒಟ್ಟುಗೂಡಿದರು. ಎಲ್ಲರೂ ಬಯಸುವಂತಹ ರಾಜ್ಯ ಸುಖವನ್ನು ನನ್ನ ಪತಿಯು ಬಿಡುವಂತೆ ಮಾಡಿದವಳು ನಾನೇ ಅಲ್ಲವೇ ಎನ್ನುತ್ತಾ ಸನ್ನತಿಯೂ ಸಹ ಹರ್ಷರಹಿತಳಾದಳು. ನಿಜ, ನಿನ್ನ ಪ್ರಸಾದದಿಂದಲೇ ಈ ಫಲವೆಲ್ಲವೂ ನನಗೆ ಲಭಿಸಿತು ಎಂದು ಹೇಳಿ ರಾಜನು ಅವಳನ್ನು ಪುನಃ ಶ್ಲಾಘಿಸಿದನು. ಬಳಿಕ ತಪೋವನವಾಸಿಗಳಾದ ಅವರೆಲ್ಲರೂ ತಮ್ಮ ತಪಸ್ಸಿನ ಬಲದಿಂದ ಯೋಗಾರೂಢರಾಗಿ ಬ್ರಹ್ಮರಂಧ್ರದ ಮೂಲಕ ಪರಮಪದವನ್ನು ಪಡೆದರು. ಹೀಗೆ ಸುಪ್ರೀತರಾದ ಪಿತೃಗಳು ಮನುಷ್ಯರಿಗೆ ಆಯುಸ್ಸು, ಧನ, ವಿದ್ಯೆ, ಸ್ವರ್ಗ, ಮೋಕ್ಷ, ಬಗೆ ಬಗೆಯ ಸುಖಗಳು, ಮಕ್ಕಳು ಮತ್ತು ರಾಜ್ಯ ಇವೆಲ್ಲವನ್ನೂ ಕರುಣಿಸುವರು. ದ್ವಿಜವರ್ಯರೇ, ಈ ಪಿತೃ ಮಹಾತ್ಮ್ಯವನ್ನು, ಬ್ರಹ್ಮದತ್ತನ ಮಹಿಮೆಯನ್ನು ಬ್ರಾಹ್ಮಣರಿಗೆ ಹೇಳುವವನು, ಅವರಿಂದ ಕೇಳುವವನು, ಅಲ್ಲದೆ ತಾನೇ ಪಾರಾಯಣ ಮಾಡುವವನು ಅನಂತಕಾಲ ಬ್ರಹ್ಮಲೋಕದಲ್ಲಿ ಮನ್ನಣೆಯನ್ನು ಪಡೆಯುವರು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಶ್ರಾದ್ದಕಲ್ಪೆ ಪಿತೃಮಾಹಾತ್ಮ್ಯಂ ನಾಮ 21ೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು.
ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 22ನೆಯ ಅಧ್ಯಾಯವಾದ ಶ್ರಾದ್ದ ಮಾಹಾತ್ಮ್ಯ, ಶ್ರಾದ್ದಕ್ಕೆ ಉಚಿತವಾದ ಕಾಲ, ಅನಂತ ಫಲವನ್ನು ಕೊಡುವ ಹಲವು ಪಿತೃಕ್ಷೇತ್ರಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.